ಇವತ್ತು ಈ ಬುರುಡೆ ಬಿಟ್ಟಂತಹ ಬುರುಡೆ ತಂದಂತಹ ಬುರುಡೆ ಮುಸುಕ್ದಾರಿ ಚಿನ್ನಯ್ಯ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳೋದು ಜೊತೆಗೆ ಈ ತಲೆಗೆ ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇದೆ. ಈ ಡ್ರ್ಯಾಗನ್ ಯಾವುದು ಆನೆಂದು ಅಲ್ಲದು, ಅದು ತೊಪ್ಪಲು ತಿನ್ನುವ ಆನೆ ಅಲ್ಲ. ಇದು ಡ್ರ್ಯಾಗನ್ ಮಾಂಸಾಹಾರಿ ಅಥವಾ ನರಭಕ್ಷಿ ಹುಲಿ ಇದು ಹಿಂದಿದ್ದಂಥದ್ದು. ಆ ಹುಲಿಯನ್ನು ಹುಡುಕಿ ತೆಗೆಯುವಂಥದ್ದು, ಅದನ್ನು ಬೇಟೆಯಾಡುವಂಥ ಕೆಲಸ ಇವತ್ತು SIT ಮುಂದದ. SIT ಅದನ್ನು ನಿಶ್ಚಿತವಾಗಿ ಮಾಡ್ತದೆ ಅನ್ನುವಂಥದ್ದು. ಹೇಗೆ ಸಾಕ್ಷ್ಯದವರೆಲ್ಲ ಬಂದು ಹೇಳಿದಾರೆ, ನಿಜವಾದ ಮತ್ತು ಸರಿಯಾದ ದಿಕ್ಕಿನಲ್ಲಿ ಇದು ಮುಂದುವರಿತಾ ಇದೆ. ಮುಂದುವರಿಲಿ ಅನ್ನೋದು ಇವತ್ತಿನ ಡೆವಲಪ್ಮೆಂಟಿನ ದಿಶೆಯಲ್ಲಿ ಹೇಳಬೇಕಾಗಿದೆ. ಒಂದು ಶಿವಮೊಗ್ಗದಲ್ಲಿ ನಮ್ಮ ತಲೆಬುರುಡೆ ಅವರು, ಆನಂತರ ಇವರು ಎನ್ಕ್ವೈರಿ ನಡೆದ ನಮ್ಮ ಮಟ್ಟಣ್ಣವರಾಗಿರ್ಬೋದು, ತಿಮ್ಮರುಡೆ ಆಗಿರ್ಬೋದು, ಅಭಿಷೇಕ್ ಅವರು ಆಗಿರ್ಬೋದು, ಇವರು ಸರಿಯಾಗಿ ತಾವೇನು ತನಿಖೆ ಮಾಡಿಸೋದು ಬಯಸಿದ್ರು ಅದನ್ನು ಮಾಡಿಸೋ ದಿಶೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ಹಿಂದಿದ್ದಂತಹ ನರಭಕ್ಷಕರು ಯಾರು ಅದೊಂದೇ ಮೂಲ ಪ್ರಶ್ನೆ. ಮತ್ತು ಹೆಗ್ಗಡೆ ಅವರು ಒಪ್ಪಿದ್ದಾರೆ ಇದನ್ನು, ಆಗಲಿ ನನ್ನ ಸತ್ಯ ಹೊರಗೆ ಬರಲಿ, ನಾನು ಪ್ರಾಮಾಣಿಕ ಇದ್ದೀನಿ ಅಂತೇಳಿ. ದಯವಿಟ್ಟು ಅವ್ರು ಪ್ರಾಮಾಣಿಕ ಆಗಿದ್ದಾರೆ. ಅವರಿಗೆ ಆ ಪ್ರಾಮಾಣಿಕತೆಗೆ ಧಕ್ಕೆ ಆಗದಂಗೆ SIT ಇವತ್ತು ಸತ್ಯದ ಕೆಲಸ, ಸತ್ಯದ ಎಲ್ಲರೂ ಸಣ್ಣವರು ಅನ್ನೋದನ್ನು ನಾವು ನೀವೆಲ್ಲರೂ ತಿಳ್ಕೊಂಡು ಇದನ್ನು ಈ ತನಿಖೆ ಮುಂದುವರಿಯಲಿ. ನಮ್ಮ ಬುರುಡೆದಾರ ಉಳಿದ ಸಾಕ್ಷಿ ಹೇಳಿ ಕಲ್ಪಿತ ಅಪರಾಧಿ ಸಿಗಲಿ, ಆ ಸತ್ತಂಥ ಎಲ್ಲ ಹರಿಯದ ಜೀವಿಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ನಮಗನಿಸಿದ ಕೆಲವು ಮಾತುಗಳನ್ನು ತಮ್ಮನ್ನು ಹಂಚ್ಕೊಂಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು.